ಲಕ್ಷ್ಮಿ ಬಾರಮ್ಮ ಸೀರಿಯಲ್. ಕೀರ್ತಿ ವೈಷ್ಣವ್ನನ್ನು ಪ್ರೀತಿಸುತ್ತಿರುವ ವಿಷಯ ತಿಳಿದ ಲಕ್ಷ್ಮಿ ಮುಂದೇನಾಗುತ್ತೆ? ಕೀರ್ತಿ ಮದುವೆ ಆಗೋಕೆ ಒಪ್ಪಿಕೊಳ್ತಾ ಇಲ್ವಂತೆ. ಅವಳು ಯಾರನ್ನೋ ಪ್ರೀತಿ ಮಾಡ್ತಾ ಇದ್ದಾಳಂತೆ ಅನ್ನೋ ಸತ್ಯ ಈಗ ಲಕ್ಷ್ಮಿಗೆ ಗೊತ್ತಾಗಿದೆ. ಮನೆಗೆ ಬಂದು ಚಂದು ಹಾಗೂ ಗೊಂಬೆ ಬಂದಿದ್ದಾರೆ. ಈಗ ಲಚ್ಚಿ ಕೂಡ ಅಲ್ಲಿಗೆ ಬರುತ್ತಾಳೆ. ಬಂದವಳ ಕೀರ್ತಿ ಮದುವೆ ಆಗೋದಿಲ್ಲ ಎಂದು ಕೇಳಿದ್ದಾಳೆ ಅನ್ನೋ ವಿಚಾರವನ್ನು ಎಲ್ಲರೊಳಗೆ ಹಂಚಿಕೊಳ್ಳುತ್ತಾಳೆ. ಈ ಸಂಗತಿ ತಿಳಿದು ಎಲ್ಲರಿಗೂ ಆಶ್ಚರ್ಯ ಆಗುತ್ತದೆ. ಅರೆ ಏನಿದು, ಅವಳು ಯಾಕೆ ಮದುವೆ ಆಗೋಕೆ ಒಪ್ತಾ ಇಲ್ಲ ಎಂದು ಕೇಳಲಾಗುತ್ತದೆ. ಆಗ ಲಚ್ಚಿ ಅವಳಿಗೆ ತಿಳಿದ ಇನ್ನೊಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳುತ್ತಾಳೆ. ಆ ವಿಚಾರವಾಗಿ ಅವಳು ಹೇಳಿದ ಒಂದು ಮಾತು ಏಕೆಂದರೆ ಅವರು ಇನ್ಯಾವರನ್ನು ಪ್ರೀತಿ ಮಾಡ್ತಾ ಇದ್ದಾರಂತೆ ಎಂಬುದಾಗುತ್ತೋ. ಇದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತದೆ. ಏನು, ಅವಳು ಯಾರನ್ನು ಪ್ರೀತಿ ಮಾಡ್ತಾ ಇದ್ದಾಳೆ? ಹಾಗಾದರೆ ಅವಳು ಯಾರನ್ನ ಪ್ರೀತಿ ಮಾಡ್ತಾ ಇರ್ಬೋದು ಎಂದು ಕೇಳಿದಾಗ ಲಚ್ಚಿ ಹೇಳುತ್ತಾಳೆ, ಅದ್ಯಾರೋ ಆಲ್ಬಮ್ ಸಾಂಗ್ ಮಾಡಿರೋ ಹುಡುಗ ಅಂತೆ, ಅವನಂದರೆ ಅವಳಿಗೆ ತುಂಬ ಇಷ್ಟ ಅಂತೆ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಎಂದಿದ್ದಾಳೆ ಅವಳು. ಆ ವಿಚಾರವನ್ನು ತಿಳಿದು ಎಲ್ಲರಿಗೂ ಅನುಮಾನ ಆರಂಭವಾಗುತ್ತದೆ. ಸಖಿ ಅಂತ ಯಾವುದಾದ್ರೂ ಆಲ್ಬಮ್ ಸಾಂಗ್ ಮಾಡಿದಾಳ ಅವಳು ಅಂತ ಕೇಳ್ತಾಳೆ. ಆಗ ಲಕ್ಷ್ಮಿ ಹೇಳ್ತಾಳೆ, ಅಂದರೆ ಕೀರ್ತಿ ನನ್ನ ಗಂಡನ್ನ ಪ್ರೀತಿಸ್ತಾ ಇದ್ದಾಳೆ ಅಂತಾಯ್ತು ಎಂದು. ನಂತರ ಅವಳು ಕೀರ್ತಿ ಇರುವ ಕೋಣೆಗೆ ಹೋಗಿ ನೋಡ್ತಾಳೆ. ಅಲ್ಲಿ ಒಂದು ಡೈರಿಯಲ್ಲಿ ತನ್ನ ಪ್ರೀತಿ ವಿಚಾರವನ್ನು ಕೀರ್ತಿಗೆ ಬರೆದಿರೋದು ಅವಳಿಗೆ ಕಾಣಿಸುತ್ತದೆ. ಅದನ್ನು ನೋಡಿ ಲಕ್ಷ್ಮಿಗೆ ಶಾಕ್ ಆಗುತ್ತದೆ. ಇಷ್ಟು ದಿನ ಅವಳು ಯಾಕೆ ನಮ್ಮ ಮನೆಗೆ ಬರ್ತಾ ಇದ್ಲು ಅಂತ ಅವಳಿಗೆ ಗೊತ್ತಾಗುತ್ತದೆ. ಅಷ್ಟೇ ಬೇಸರವೂ ಆಗುತ್ತದೆ. ಮುಂದೇನು ಮಾಡುತ್ತಾಳೆ ಅನ್ನೋದು ಕಾದು ನೋಡಬೇಕಾಗಿದೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಬಗ್ಗೆ ಚಂದು ಹಾಗೂ ಗೊಂಬೆ ಮಾತಾಡ್ತಾ ಇದ್ರು. ಅವರಿಬ್ಬರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಲ್ವಾ ಅಂತ ಮಾತಾಡಿಕೊಳ್ತಾ ಇದ್ರು. ಆಮೇಲೆ ಅಲ್ಲಿ ಅಡುಗೆ ಮನೆಯಲ್ಲಿ ಲಕ್ಷ್ಮಿ ಒಬ್ಬಳೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ವೈಷ್ಣವ್ ತಾನು ಕೂಡ ಅವಳಿಗೆ ಸಹಾಯ ಮಾಡೋಕ್ಕೆ ಹೋಗಿರುತ್ತಾನೆ. ಆಗ ಅದನ್ನು ನೋಡಿ ಇಬ್ಬರು ಖುಷಿ ಪಡುತ್ತಾರೆ. ಭಾಗ್ಯ ಅಕ್ಕ ಈಗ ಲಕ್ಷ್ಮಿಗೆ ಮದುವೆ ಮಾಡಿಸೋಕೆ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಅವರು ಅಷ್ಟೊಂದು ಕಷ್ಟಪಟ್ಟು ಹುಡುಕಿದರೂ ಸಹ ಸಾರ್ಥಕ ಆಯಿತು. ತುಂಬ ಒಳ್ಳೆಯ ರೀತಿಯಲ್ಲಿ ಇವರಿಬ್ಬರು ಹೊಂದಿಕೊಂಡು ಜೀವನ ನಡೆಸುತ್ತಿದ್ದಾರೆ. ನೋಡೋಕೆ ತುಂಬ ಸಂತೋಷ ಆಗುತ್ತದೆ ಎಂದು ಅವರನ್ನು ಹೇಳಿಕೊಳ್ಳುತ್ತಾ ಇರುತ್ತಾರೆ. ಹೀಗಿರುವಾಗ ಅವರು ತುಂಬ ಅನ್ಯೋನ್ಯವಾಗಿಯೂ ಇರ್ತಾರೆ. ಆದರೆ ಕೀರ್ತಿ ಮಾತ್ರ ಹೇಗಾದರೂ ಮಾಡಿ ಮತ್ತೆ ವೈಷ್ಣವನನ್ನು ನಾನು ಪಡೆದುಕೊಳ್ಳಲೇಬೇಕು ಎಂದು ಪ್ರಯತ್ನ ಮಾಡ್ತಾನೇ ಇರ್ತಾಳೆ. ಅವಳು ಬೇಕು ಎಂದೇ ಪದೇ ಅವರ ಮನೆಗೆ ಹೋಗ್ತಾ ಇರ್ತಾಳೆ. ಆದರೆ ಈ ಬಾರಿ ಅವಳ ತಾಯಿ ಒಂದು ಉಪಾಯ ಮಾಡಿದ್ದಾರೆ. ಆದ್ದರಿಂದ ಇವಳಿಗೆ ಮೋಸ ಆಗಿದೆ. ಕೀರ್ತಿಯನ್ನು ಒಂದು ರೂಮಿನಲ್ಲಿ ಅವರ ತಾಯಿ ಕೂಡಿ ಹಾಕಿದ್ದಾರೆ. ಲಕ್ಷ್ಮಿ ಬಾರಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಹಲವಾರು ಜನರ ಮೆಚ್ಚುಗೆಯನ್ನು ಗಳಿಸಿದೆ. ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತಿದೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಗಂಡ ಹೆಂಡತಿ ಆಗಿದ್ದು ಅವರ ಜೀವನದ ತಿರುವುಗಳು ಇದರಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದರೊಟ್ಟಿಗೆ ಆರಂಭವಾಗಿದೆ. ವೈಷ್ಣವ್ ಮನೆಯಲ್ಲಿ ಯುಗಾದಿ ಸಂಭ್ರಮಕ್ಕೆ ಯಾರೆಲ್ಲ ಬಂದಿದ್ದಾರೆ ನೋಡಿ. ಲಕ್ಷ್ಮಿ ಮನೆಯಲ್ಲಿ ಯುಗಾದಿ ಸಂಭ್ರಮ. ಮನೆ ಮಂದಿಗೆಲ್ಲ ಬೇವು ಬೆಲ್ಲ ತಿನ್ನುತ್ತಾ ಇದ್ದಾರೆ. ಕಾವೇರಿ ಕಂಡ ಕೃಷ್ಣ ಯುಗಾದಿ ಹಬ್ಬದ ದಿನ ಪೂಜೆ ಮಾಡಿದ್ದಾರೆ. ಮನೆ ಮಂದಿ ಎಲ್ಲ ಪೂಜೆಯ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಲಕ್ಷ್ಮಿ ಎಲ್ಲರಿಗೂ ಬೇವೆಲ್ಲ ಹಂಚಿದ್ದಾಳೆ. ಅವಳು ಪೂಜೆಗೆ ತಯಾರಿಯನ್ನು ಕೂಡ ಮಾಡಿದ್ದಳು. ಮನೆ ಸೊಸೆ ನಿಭಾಯಿಸಬೇಕಾದ ಎಲ್ಲ ಕೆಲಸ ಅವಳೇ ಮಾಡುತ್ತಾ ಇದ್ದಾಳೆ. ಮನೆಯ ಪ್ರತಿಯೊಂದು ಸದಸ್ಯರಿಗೂ ಸಹ ಅವಳು ಬೇವು ಬೆಲ್ಲ ಕೊಡುತ್ತಾ ಬಂದಿದ್ದಾಳೆ. ಎಲ್ಲರೂ ಸಂತೋಷದಿಂದ ಅದನ್ನು ತಿಂದರೆ ವಿಧಿ ಮಾತ್ರ ನನಗೆ ಬೇಡ ಎಂದು ಹೇಳಿದ್ದಾಳೆ. ಆದರೆ ಕಾವೇರಿ ಬೈದು ಅವಳಿಗೆ ತಿನ್ನು ಎಂದು ಹೇಳಿದ್ದಾಳೆ. ಆ ಕಾರಣಕ್ಕಾಗಿ ಅವಳು ತಿಂದಿದ್ದಾಳೆ. ನಂತರ ಕಾವೇರಿ ತಾನೂ ತಿಂದಿದ್ದಾಳೆ. ಅದಾದ ನಂತರ ವೈಷ್ಣವ್ ಅವಳು ಬೇವು ಬೆಲ್ಲ ಕೊಡೋಕೆ ಹೋಗ್ತಾಳೆ. ಆಗ ಅವಳು ಬೇಡ, ಅವನಿಗೆ ಕೊಡಬೇಡ ಎಂದು ಕಾವೇರಿಗೆ ಹೇಳ್ತಾಳೆ. ಆದರೆ ವೈಷ್ಣವ್ಗೆ ಎಲ್ಲರಂತೆ ತಾನು ಅದನ್ನು ತಿನ್ನಬೇಕು ಎಂಬ ಮನಸ್ಸು ಇರುತ್ತದೆ. ಅವನು ಅದನ್ನು ತಾನು ತಿನ್ನುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಇವಳು ಬಿಡೋದಿಲ್ಲ. ನಂತರ ಗೊಂಬೆ, ಯಾಕೆ ಆಂಟಿ ಮಗನಿಗೊಂದು ನ್ಯಾಯ ಮಗಳಿಗೊಂದು ನ್ಯಾಯ ಅಂತ ಕೇಳ್ತಾಳೆ. ಇಲ್ಲ, ಹಾಗಲ್ಲ, ಅದು ಒಗರಾಗಿರುತ್ತದೆ. ಅವನಿಗೆ ರೆಕಾರ್ಡಿಂಗ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆ ಕಾರಣಕ್ಕಾಗಿ ನಾನು ಹಾಗೆಂದೆ ಅಂತಾಳೆ. ಅಮ್ಮ, ಇನ್ನು 2 ದಿನ ಯಾವ ರೆಕಾರ್ಡಿಂಗ್ನೂ ಇಲ್ಲ, ಸ್ವಲ್ಪ ತಾನೇ ನಾನು ತಿಂತೀನಿ ಅಂತ ಹೇಳ್ತಾನೆ ವೈಷ್ಣವ್. ನಂತರ ಮಹಾಲಕ್ಷ್ಮಿ, ನೀವು ಕೊಡಿ, ನಾ ತಿಂತೀನಿ ಅಂತ ಹೇಳಿ ತಾನೇ ಕೈ ಹಾಕಿ ಸ್ವಲ್ಪ ತೆಗೆದುಕೊಂಡು ತಿನ್ನುತ್ತಾನೆ ವೈಷ್ಣವ್. ನಂತರ ಅಲ್ಲಿನ ಕಾರ್ಯಕ್ರಮ ಮುಗಿಸಿ ಅವರೆಲ್ಲ ಹಾಲ್ನಲ್ಲಿ ಕುಳಿತುಕೊಂಡು ಮಾತನಾಡಲು ಆರಂಭಿಸುತ್ತಾರೆ. ಲಕ್ಷ್ಮಿ ಮಾತ್ರ ಒಳಗಡೆ ಕೆಲಸ ಮಾಡ್ತಾ ಇರ್ತಾಳೆ. ಹಬ್ಬ ಅಲ್ವಾ, ಅದಕ್ಕೆ ಸ್ಪೆಷಲ್ ಆಗಿ ಹೋಳಿಗೆ ಮಾಡ್ತಾ ಇರ್ತಾಳೆ. ನಂತರ ಚಂದನ್ ಮಾತಾಡಿಸ್ತಾನೆ. ವೈಷ್ಣವ್, ನೀವು ಮಾಡಿದ್ರಲ್ಲ ಆಲ್ಬಮ್ ಸಾಂಗ್, ಅದನ್ನು ಕೇಳಿದೆ, ರಿಲೀಕ್ಸ್ ಲಕ್ಷ್ಮಿದೆ ಅಲ್ವಾ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಮದುವೆ ಮಾಡಿಕೊಂಡು ಎಲ್ಲಾದರೂ ಹೆಂಡತಿ ಜೊತೆ ಸುತ್ತಾಡ್ಕೊಂಡು ಬರೋ ಬದಲು ಮನೆಯಲ್ಲೇ ಇದೆಯಲ್ಲ ಅಂತ ಕೇಳ್ತಾನೆ. ಆಗ ಕಾವೇರಿ ಆ ಪ್ರಶ್ನೆಗೆ ಉತ್ತರ ನೀಡ್ತಾಳೆ. ಅವನಿಗೆ ಕೆಲಸ ಅಂದರೆ ಕೆಲಸ, ಒಂದು ದಿನ ಕೂಡ ಬಿಡುವೇ ಇಲ್ಲ. ಹಾಗಾಗಿ ಅವರಿಬ್ಬರು ಎಲ್ಲಿಗೂ ಹೋಗೋಕ್ಕೆ ಆಗಲೇ ಇಲ್ಲ ಅಂತಾಳೆ. ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಅಂತ ಕೇಳ್ತಾಳೆ. ಆಗ ಮತ್ತೆ ಕಾವೇರಿನೇ ಉತ್ತರ ಕೊಡ್ತಾಳೆ. ಒಂದಷ್ಟು ಆಫರ್ ಇದೆ, ಯಾವುದೋ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಆಗ ಗೊಂಬೆ ಹೇಳ್ತಾಳೆ, ಅಲ್ಲ ಆಂಟಿ, ಆಗಿಂದ ಎಲ್ಲ ಪ್ರಶ್ನೆಗಳಿಗೂ ನೀವೇ ಉತ್ತರ ಕೊಡ್ತಾ ಇದ್ದೀರಾ. ವೈಷ್ಣವ್ ಕೂಡ ಒಂದೆರಡು ಮಾತಾಡಲಿ ಬಿಡಿ ಎಂದು ಹೇಳ್ತಾಳೆ. ಆಗ ಕಾವೇರಿ ಮುಖ ಒಂಥರ ಆಗುತ್ತದೆ. ಲಕ್ಷ್ಮಿ ಬಾರಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಹಲವಾರು ಜನರ ಮೆಚ್ಚುಗೆ ಗಳಿಸಿದೆ. ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತದೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಗಂಡ ಹೆಂಡತಿ ಆಗಿದ್ದು ಅವರ ಜೀವನದ ತಿರುವುಗಳು ಇದರಲ್ಲಿ ಪ್ರಸ್ತುತಪಡಿಸಲಾಗಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಹ ಇದರೊಟ್ಟಿಗೆ ಶುರುವಾಗಿದೆ.
ಲಕ್ಷ್ಮೀ ಬಾರಮ್ಮ ಸೀರಿಯಲ್. ಕೀರ್ತಿ ವೈಷ್ಣವ್ನನ್ನು ಪ್ರೀತಿಸುತ್ತಿರುವ ವಿಷಯ ತಿಳಿದ ಲಕ್ಷ್ಮಿ ಮುಂದೇನಾಗುತ್ತೆ? ಕೀರ್ತಿ ಮದುವೆ ಆಗೋಕೆ ಒಪ್ಪಿಕೊಳ್ತಾ ಇಲ್ವಂತೆ. ಅವಳು ಯಾರನ್ನು ಪ್ರೀತಿ ಮಾಡ್ತಾ ಇದ್ದಾಳಂತೆ ಅನ್ನೋ ಸತ್ಯ ಈಗ ಲಕ್ಷ್ಮಿಗೆ ಗೊತ್ತಾಗಿದೆ. ಮನೆಗೆ ಬಂದು ಚಂದು ಹಾಗೂ ಗೊಂಬೆ ಬಂದಿದ್ದಾರೆ. ಈಗ ಲಚ್ಚಿ ಕೂಡ ಅಲ್ಲಿಗೆ ಬರುತ್ತಾಳೆ. ಬಂದವಳ ಕೀರ್ತಿ ಮದುವೆ ಆಗೋದಿಲ್ಲ ಎಂದು ಕೇಳಿದ್ದಾಳೆ ಅನ್ನೋ ವಿಚಾರವನ್ನು ಎಲ್ಲರೊಳಗೆ ಹಂಚಿಕೊಳ್ಳುತ್ತಾಳೆ. ಈ ಸಂಗತಿ ತಿಳಿದು ಎಲ್ಲರಿಗೂ ಆಶ್ಚರ್ಯ ಆಗುತ್ತದೆ. ಅರೆ ಏನಿದು, ಅವಳು ಯಾಕೆ ಮದುವೆ ಆಗೋಕೆ ಒಪ್ತಾ ಇಲ್ಲ ಎಂದು ಕೇಳಲಾಗುತ್ತದೆ. ಆಗ ಲಚ್ಚಿ ಅವಳಿಗೆ ತಿಳಿದ ಇನ್ನೊಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳುತ್ತಾಳೆ. ಆ ವಿಚಾರವಾಗಿ ಅವಳು ಹೇಳಿದ ಒಂದು ಮಾತು ಏಕೆಂದರೆ ಅವರು ಇನ್ಯಾವರನ್ನು ಪ್ರೀತಿ ಮಾಡ್ತಾ ಇದ್ದಾರಂತೆ ಎಂಬುದಾಗುತ್ತೋ. ಇದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತದೆ. ಏನು, ಅವಳು ಯಾರನ್ನು ಪ್ರೀತಿ ಮಾಡ್ತಾ ಇದ್ದಾಳೆ? ಹಾಗಾದರೆ ಅವಳು ಯಾರನ್ನ ಪ್ರೀತಿ ಮಾಡ್ತಾ ಇರ್ಬೋದು ಎಂದು ಕೇಳಿದಾಗ ಲಚ್ಚಿ ಹೇಳುತ್ತಾಳೆ, ಅದ್ಯಾರೋ ಆಲ್ಬಮ್ ಸಾಂಗ್ ಮಾಡಿರೋ ಹುಡುಗ ಅಂತೆ, ಅವನಂದರೆ ಅವಳಿಗೆ ತುಂಬ ಇಷ್ಟ ಅಂತೆ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಎಂದಿದ್ದಾಳೆ ಅವಳು. ಆ ವಿಚಾರವನ್ನು ತಿಳಿದು ಎಲ್ಲರಿಗೂ ಅನುಮಾನ ಆರಂಭವಾಗುತ್ತದೆ. ಸಖಿ ಅಂತ ಯಾವುದಾದ್ರೂ ಆಲ್ಬಮ್ ಸಾಂಗ್ ಮಾಡಿದಾಳ ಅವಳು ಅಂತ ಕೇಳ್ತಾಳೆ. ಆಗ ಲಕ್ಷ್ಮಿ ಹೇಳ್ತಾಳೆ, ಅಂದರೆ ಕೀರ್ತಿ ನನ್ನ ಗಂಡನ್ನ ಪ್ರೀತಿಸ್ತಾ ಇದ್ದಾಳೆ ಅಂತಾಯ್ತು ಎಂದು. ನಂತರ ಅವಳು ಕೀರ್ತಿ ಇರುವ ಕೋಣೆಗೆ ಹೋಗಿ ನೋಡ್ತಾಳೆ. ಅಲ್ಲಿ ಒಂದು ಡೈರಿಯಲ್ಲಿ ತನ್ನ ಪ್ರೀತಿ ವಿಚಾರವನ್ನು ಕೀರ್ತಿಗೆ ಬರೆದಿರೋದು ಅವಳಿಗೆ ಕಾಣಿಸುತ್ತದೆ. ಅದನ್ನು ನೋಡಿ ಲಕ್ಷ್ಮಿಗೆ ಶಾಕ್ ಆಗುತ್ತದೆ. ಇಷ್ಟು ದಿನ ಅವಳು ಯಾಕೆ ನಮ್ಮ ಮನೆಗೆ ಬರ್ತಾ ಇದ್ಲು ಅಂತ ಅವಳಿಗೆ ಗೊತ್ತಾಗುತ್ತದೆ. ಅಷ್ಟೇ ಬೇಸರವೂ ಆಗುತ್ತದೆ. ಮುಂದೇನು ಮಾಡುತ್ತಾಳೆ ಅನ್ನೋದು ಕಾದು ನೋಡಬೇಕಾಗಿದೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಬಗ್ಗೆ ಚಂದು ಹಾಗೂ ಗೊಂಬೆ ಮಾತಾಡ್ತಾ ಇದ್ರು. ಅವರಿಬ್ಬರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಲ್ವಾ ಅಂತ ಮಾತಾಡಿಕೊಳ್ತಾ ಇದ್ರು. ಆಮೇಲೆ ಅಲ್ಲಿ ಅಡುಗೆ ಮನೆಯಲ್ಲಿ ಲಕ್ಷ್ಮಿ ಒಬ್ಬಳೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ವೈಷ್ಣವ್ ತಾನು ಕೂಡ ಅವಳಿಗೆ ಸಹಾಯ ಮಾಡೋಕ್ಕೆ ಹೋಗಿರುತ್ತಾನೆ. ಆಗ ಅದನ್ನು ನೋಡಿ ಇಬ್ಬರು ಖುಷಿ ಪಡುತ್ತಾರೆ. ಭಾಗ್ಯ ಅಕ್ಕ ಈಗ ಲಕ್ಷ್ಮಿಗೆ ಮದುವೆ ಮಾಡಿಸೋಕೆ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಅವರು ಅಷ್ಟೊಂದು ಕಷ್ಟಪಟ್ಟು ಹುಡುಕಿದರೂ ಸಹ ಸಾರ್ಥಕ ಆಯಿತು. ತುಂಬ ಒಳ್ಳೆಯ ರೀತಿಯಲ್ಲಿ ಇವರಿಬ್ಬರು ಹೊಂದಿಕೊಂಡು ಜೀವನ ನಡೆಸುತ್ತಿದ್ದಾರೆ. ನೋಡೋಕೆ ತುಂಬ ಸಂತೋಷ ಆಗುತ್ತದೆ ಎಂದು ಅವರನ್ನು ಹೇಳಿಕೊಳ್ಳುತ್ತಾ ಇರುತ್ತಾರೆ. ಹೀಗಿರುವಾಗ ಅವರು ತುಂಬ ಅನ್ಯೋನ್ಯವಾಗಿಯೂ ಇರ್ತಾರೆ. ಆದರೆ ಕೀರ್ತಿ ಮಾತ್ರ ಹೇಗಾದರೂ ಮಾಡಿ ಮತ್ತೆ ವೈಷ್ಣವನನ್ನು ನಾನು ಪಡೆದುಕೊಳ್ಳಲೇಬೇಕು ಎಂದು ಪ್ರಯತ್ನ ಮಾಡ್ತಾನೇ ಇರ್ತಾಳೆ. ಅವಳು ಬೇಕು ಎಂದೇ ಪದೇ ಅವರ ಮನೆಗೆ ಹೋಗ್ತಾ ಇರ್ತಾಳೆ. ಆದರೆ ಈ ಬಾರಿ ಅವಳ ತಾಯಿ ಒಂದು ಉಪಾಯ ಮಾಡಿದ್ದಾರೆ. ಆದ್ದರಿಂದ ಇವಳಿಗೆ ಮೋಸ ಆಗಿದೆ. ಕೀರ್ತಿಯನ್ನು ಒಂದು ರೂಮಿನಲ್ಲಿ ಅವರ ತಾಯಿ ಕೂಡಿ ಹಾಕಿದ್ದಾರೆ. ಲಕ್ಷ್ಮೀ ಬಾರಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಹಲವಾರು ಜನರ ಮೆಚ್ಚುಗೆಯನ್ನು ಗಳಿಸಿದೆ. ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತಿದೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಗಂಡ ಹೆಂಡತಿ ಆಗಿದ್ದು ಅವರ ಜೀವನದ ತಿರುವುಗಳು ಇದರಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದರೊಟ್ಟಿಗೆ ಆರಂಭವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಲಕ್ಷ್ಮೀ ಬಾರಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಹಲವಾರು ಜನರ ಮೆಚ್ಚುಗೆಯನ್ನು ಗಳಿಸಿದೆ. ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತದೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಗಂಡ ಹೆಂಡತಿ ಆಗಿದ್ದು ಅವರ ಜೀವನದ ತಿರುವುಗಳನ್ನು ಇದರಲ್ಲಿ ಪ್ರಸ್ತುತಪಡಿಸಲಾಗಿದೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಅವರು ಅನ್ಯೋನ್ಯವಾಗಿ ಜೀವನವನ್ನು ನಡೆಸುತ್ತಿರುತ್ತಾರೆ. ಆದರೆ ಕೀರ್ತಿಯ ಎಲ್ಲ ಕೆಟ್ಟ ಗುಣಗಳಿಂದ ಅವರು ಆಗಾಗ ತೊಂದರೆ ಹಾಗೂ ಕಾವೇರಿಯ ಗುಣಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇರುತ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.